ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಪೂಜಾ ಇರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ ಇರ್ತಕ್ಕಂಥದ್ದು, ಇನ್ನು ಕರ್ಕಟಕ ರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಆ ಎರಡು ಶುಭ ಗ್ರಹಗಳ ಯುತಿಯನ್ನು ನೋಡ್ತೀವಿ. ಇನ್ನು ಈ ದಿವಸ ಮಾಂದ್ಯವುದಯಾಗಿದೆ ಪಂಚಮದಲ್ಲಿ, ಅಂದರೆ ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಬಂಧು ಮಿತ್ರರ ತುಂಬ ಸಹಕಾರ ಸಿಗುತ್ತೆ, ನಿಮ್ಮ ಮಾತಿನ ಬಲ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ವಿಘ್ನಗಳು ಉಂಟಾಗುತ್ತೆ, ಶತ್ರುಗಳ ಬಾಧೆ ಸ್ವಲ್ಪ ಮಟ್ಟಿಗೆ, ಬೌದ್ಧಿಕವಾಗಿ ಸ್ವಲ್ಪ ಮಟ್ಟಿಗೆ ಕುಸಿಯುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಪಂಚಮದಲ್ಲಿದ್ದಾನೆ ಕೇತು ಜೊತೆಗೆ. ಹೀಗಾಗಿ ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಸ್ವಲ್ಪ ದ್ವಂದ್ವತೆ ಉಂಟಾಗುತ್ತೆ, ಅಂದರೆ ನಿರ್ಣಯ ತೆಗೆದುಕೊಳ್ಳುವಾಗ ಗೊಂದಲ ಉಂಟಾಗುತ್ತೆ, ಗೊಂದಲದ ದಿನ. ಜೊತೆಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು, ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಜನ್ಮಾಧಿಪತಿ ಬುಧನ ಜೊತೆಗೆ ಸೇರಿದಾಗ ವಾಗ್ಬಲ ಬರುತ್ತೆ, ಅಲ್ಲಿ ವಾಗ್ಮಿ ಭೂಗಣಪಃ ಸೀತೆಯನ ಮೃದನ ಅಂತ ಇದೆ ಫಲದೀಪಿಕೆ ಮಾತು, ವರಾಹಮಿರು ಇದನ್ನು ಹೇಳ್ತಾರೆ. ಹೀಗಾಗಿ ಮೃದುವಾಗಿ ಮಾತನಾಡಿ, ಯಾಕಂದರೆ ಭಾಗಾಧಿಪತಿ ಜೊತೆಗೆ ಇದ್ದಾನೆ ಶುಕ್ರ, ತುಂಬ ಒಳ್ಳೆಯದಿತ್ತು, ಮಾತಿನಿಂದ ಕಾರ್ಯ ಸಾಧನೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಬೆಟ್ಟದ ಈಶ್ವರನ ಆರಾಧನೆ ಅಥವಾ ಪರಮೇಶ್ವರನ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಈ ದಿವಸ ದ್ವಿತೀಯ ಸ್ಥಾನ ತುಂಬ ಚೆನ್ನಾಗಿದೆ, ನಿಮಗೂ ಅಷ್ಟೇ. ವಾಗ್ಮಿ ಭೂಗಣಪಃ ಅಂತೇನಿದೆ, ಮಾತಿನಿಂದ ಕಾರ್ಯ ಸಾಧನೆ ಮಾಡೋದು, ಅದು ಕಲಾವಿದರಿಗೆ, ಉಪನ್ಯಾಸಕರಿಗೆ ಮಾತಾಡ್ತಕ್ಕಂಥದ್ದೇ ಜೀವನ ಮಾಡ್ಕೊಂಡಿರ್ತಕ್ಕಂಥದ್ದು, ಅಂದರೆ ಅದೇ ವೃತ್ತಿಯಾಗಿರ್ತದೆ. ಎಷ್ಟೋ ಜನ ನಮ್ಮ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬಹುದು, ಆ್ಯಂಕರ್ಸ್ಗಳಾಗಬಹುದು, ಅಥವಾ ಮಾಧ್ಯಮ ಜೊತೆಗೆ ಸ್ಕ್ರಿಪ್ಟ್ ರೈಟರ್ಸ್ ಆಗಬಹುದು. ಹೀಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಶುಕ್ರ ಬುಧರ ಯುತಿ ತುಂಬ ಒಳ್ಳೆಯದು. ಇನ್ನು ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಇರ್ತದೆ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡ ಅಂತೀವಲ್ಲ ಅದು ಉಂಟಾಗುತ್ತೆ. ಎಷ್ಟು ನೀವು ಒಂದು ದಿನದಲ್ಲಿ ಕೆಲಸ ಮಾಡಬಹುದು, ಅದಕ್ಕೇನೆ ದುಪ್ಪಟ್ಟಾದ ಕೆಲಸ ಬಂದುಬಿಡುತ್ತೆ, ಹೊರೆ ಆಗುತ್ತೆ ಅಂತ. ಈ ರೀತಿಯ ಒಂದು ತೊಡಕುಗಳನ್ನು ಕೂಡ ಕಾಣ್ತೀರಾ. ಇದರ ನಿವಾರಣೆಗೆ ದಿವಸ ನೀವು ಕೃಷ್ಣ ಪ್ರಾರ್ಥನೆ, ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಮಾತಿನ ಬಲ ಇಲ್ಲ ನಿಮಗೆ. ಅಲ್ಲಿ ವಾಕ್ಸ್ಥಾನದಲ್ಲಿ ಮಾಂದಿ ಇದ್ದರೆ ನಚಾಟು ವಾಕ್ಯಂ ಕಲಹಾಯ ಮಾನು, ನವಿತ್ತ ಧಾನ್ಯಂ, ಹಣ ಇರಲ್ಲ, ಮಾತಿರಲ್ಲ, ಕುಟುಂಬದ ಸಹಕಾರ ಇರಲ್ಲ, ಹೀಗೆ ತೊಡಕುಗಳು ಜಾಸ್ತಿ. ಕೆಲಸದಲ್ಲಿ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ, ನಿಮಗೂ ಅಷ್ಟೇ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ, ಸ್ವಲ್ಪ ಸಾಮಾನ್ಯವಾಗಿದೆ. ಇದರ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ದಿವಸ ಜನ್ಮದ ಮಾಂದಿಯಿಂದಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಜನ್ಮ ಜಾಲಾಡಿಬಿಡ್ತಾನೆ ಮಾಂದಿ, ಆರೋಗ್ಯದ ಕಾರಣದಿಂದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಉಳಿದ ಹಾಗೆ ಆತ್ಮೀಯರಿಗಾಗಿ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಪರವಾಗಿಲ್ಲ, ಪರಿಶ್ರಮ ಇದೆ. ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ ಅಂದ್ಕೋಬೇಕು, ಇಲ್ಲ ಅಂದ್ಕೋಬೇಕು, ಆ ರೀತಿಯಲ್ಲಿದೆ. ಕಾರಣ ಕರ್ಮಾಧಿಪತಿ ವ್ಯಯದಲ್ಲಿ ಬಂದು ಸೇರಿರ್ತಕ್ಕಂಥದ್ದು, ಇದು ಕಾರಣ. ಜೊತೆಗೆ ದಿವಸ ಚಂದ್ರ ತೃತೀಯದಲ್ಲಿದ್ದಾನೆ, ಸ್ವಲ್ಪ ಮಟ್ಟಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಗಮನ ಇರಲಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಲಾಭದಾಯಕವಾಗಿದೆ, ಕೆಲಸದಲ್ಲೂ ಒಳ್ಳೆಯದನ್ನು ಕಾಣ್ತೀರಾ, ಒಳ್ಳೆಯ ಪ್ರಶಂಸೆ ಸಿಗುತ್ತೆ, ಅನುಕೂಲ ಇದೆ. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ದಿವಸ ನಿಮಗೆ ಒಂದಷ್ಟು ನಷ್ಟವೂ ಇದೆ, ಕಣ್ಣಿನ ಬಾಧೆ ಬಹಳ ಮುಖ್ಯವಾಗಿ ಸೂಚಿಸ್ತಾ ಇದೆ. ಹೀಗಾಗಿ ನಾರಾಯಣ ಸ್ಮರಣೆ ಮಾಡಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.